ಆಂಧ್ರ ಪ್ರದೇಶದಲ್ಲಿ ಕುಸಿತಾ ಇರುವಂತಹ ಜನನ ಪ್ರಮಾಣ ಹೆಚ್ಚುತ್ತಾ ಇರುವಂತಹ ಉದ್ದೇಶದಿಂದ ಈಗ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ಹೊಸ ಪ್ರೋತ್ಸಾಹಧನ ಯೋಜನೆಯನ್ನ ಘೋಷಿಸಿದ್ದಾರೆ. 3ನೇ ಮಗು ಜನಿಸಿದ್ರೆ 30,000 ರೂಪಾಯಿ ಹಾಗೂ 4ನೇ ಮಗು ಜನಿಸಿದ್ರೆ 40,000 ರೂಪಾಯಿ ಆರ್ಥಿಕ ಸಹಾಯಧನ ನೀಡಲಾಗುವುದಾಗಿ ಈಗ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಇನ್ನು ಶ್ರೀಕಾಕುಳಂ ಜಿಲ್ಲೆಯ ನರಸನ್ನಪೇಟೆಯಲ್ಲಿ ಶನಿವಾರ ನಡೆದಂತಹ ಸ್ವಚ್ಛ ಆಂಧ್ರ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಅವರು, ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ರಾಜ್ಯದಲ್ಲಿ ಜನಸಂಖ್ಯೆ ವೃದ್ಧಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಸರ್ಕಾರ ಈ ನಿರ್ಧಾರವನ್ನ ಕೈಗೊಂಡಿದೆ ಎಂದಿದ್ದಾರೆ. ಜನನ ಪ್ರಮಾಣ ಹೆಚ್ಚಿಸೋಕೆ ಸಮಾಜ ಒಟ್ಟಾಗಿ ಕೆಲಸ ಮಾಡುವುದು ಅಗತ್ಯ ಇದೆ. ಸರ್ಕಾರ ಈಗಾಗಲೇ ತೀರ್ಮಾನ ಕೈಗೊಂಡಿದ್ದು ಮುಂದಿನ 1 ತಿಂಗಳೊಳಗೆ ಈಗ ಯೋಜನೆಯ ಸಂಪೂರ್ಣ ಮಾರ್ಗಸೂಚಿಯನ್ನ ಪ್ರಕಟಿಸಲಾಗುವುದು ಅಂತ ನಾಯ್ಡು ಅವರು ತಿಳಿಸಿದ್ರು. ಇದಕ್ಕೂ ಮೊದಲು 2ನೇ ಮಗು ಜನಿಸಿದಂತಹ ಕುಟುಂಬಗಳಿಗೆ 25,000 ರೂಪಾಯಿ ಪ್ರೋತ್ಸಾಹಧನವನ್ನ ನೀಡುವ ಯೋಜನೆಯನ್ನ ಸರ್ಕಾರ ಜಾರಿಗೆ ತಂದಿತ್ತು. ಮಾರ್ಚ್ 5ರಂದು ಘೋಷಿಸಲಾದಂತಹ ಈ ಯೋಜನೆಯಲ್ಲಿ ಇದೀಗ ವಿಸ್ತರಿಸಿ 3ನೇ ಮತ್ತು 4ನೇ ಮಗುವಿಗೂ ಕೂಡ ಆರ್ಥಿಕ ನೆರವು ನೀಡೋಕೆ ಸರ್ಕಾರ ಮುಂದಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಕುಟುಂಬದ ಖರ್ಚು ಮತ್ತು ವೆಚ್ಚ ಜೀವನ ವೆಚ್ಚ ಹೆಚ್ಚುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅನೇಕ ದಂಪತಿಗಳು ಒಂದೇ ಮಗು ಸಾಕೆಂಬ ನಿರ್ಧಾರಕ್ಕೆ ಬರ್ತಿದ್ದಾರೆ. ಮೊದಲ ಮಗುವೆ ಗಂಡು ಮಗುವಾಗಿದ್ರೆ 2ನೇ ಮಗುವಿನ ಬಗ್ಗೆ ಆಸಕ್ತಿ ತೋರುವವರ ಸಂಖ್ಯೆ ಕಡಿಮೆಯಾಗ್ತಾ ಇದೆ. ಇದರ ಜೊತೆಗೆ ತಡವಾಗಿ ಮದುವೆಯಾಗುವುದು, ಆರೋಗ್ಯ ಸಮಸ್ಯೆಗಳು ಹಾಗೂ ಜೀವನ ಶೈಲಿಯ ಬದಲಾವಣೆಗಳು ಜನನ ಪ್ರಮಾಣ ಕುಸಿತಕ್ಕೆ ಕಾರಣವಾಗಿವೆ ಅಂತ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜನಸಂಖ್ಯೆ ಸಮತೋಲನ ಕಾಪಾಡೋಕೆ ಈಗ ಸರ್ಕಾರದ ಈ ಹೊಸ ಯೋಜನೆ ಇದೀಗ ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿದೆ.